ನಾನ್ ಬಿಟ್ಟಿರ್ಬೋದು ಎದ್ರಲ್ಲಿ. ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಟ್ರಕ್ ಲಾಗ್ಸ್. ಇವತ್ತಿನ ಲಾಗ್ ನೋಡ್ರಪ್ಪ, ಇಲ್ಲಿ ಫಸ್ಟ್ನೇ ಲೋಡೆ ಗಾಡಿ ಕಾಟಿಂಗ್ ಮಾಡಬೇಕು. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಜಾಲದೊಳಗಡೆ ಬೇಡ ಅಂತ ಹೇಳಿದರು. ಹಂಗಾಗಿ ಇಲ್ಲಿ ಕಾಟಿಂಗ್ ಮಾಡಬೇಕು. ಗಾಡಿ ಬಂತು 40 ಚೀಲ ಹಾಕಿದ್ರು ಗಾಡಿ ಟ್ಯಾಕ್ಟ್ರೇ ಊತಾಕಾಗ್ಬಿಟ್ಟೈತಿ. ಏನು ಹಣೆ ಬರ ಗಾಂಡು ನಸೀಬ್ ಬಂದ್ರು ನಮ್ಮದೇ ಅನಿಸುತ್ತೆ. ಹುಡಿಕೊಂಡ್ ನಮ್ಮ ಹಣೆ ಬರನೇ ಸಿರಿ ಗುರು. ಲೋಡಿಗೆ ಬಂದು ನೋಡಿ ಇಲ್ಲಿ ಯಾವ ಥರ ಆಯ್ತು. ಅಷ್ಟೋ ಕಷ್ಟಪಟ್ಟು ಎತ್ಕೊಂಡು ಮೇಕೆ ಆಮೇಲೆ ಚೀಲ ಎಲ್ಲ ಕೀಳ್ಸಾಕ್ತೆ. ಚೀಲ ಕೀಳ್ಸಾಕಿದ್ಮೇಲೆ ಎಳೆದು ಆಮೇಲೆ ಇನ್ನೊಂದ್ಸರಿ ಟ್ರಿಪ್ಪಿಗೆ ಎಳ್ಕೊಳಕೈತದೆ ಅಂತೇಳಿ ಕಾಟಿಂಗ್ ಮಾಡ್ತಾಯಿದ್ವಿ ಕಣಪ್ಪ ಅಂತೀವಿ. ಬೇಜಾರಾಗೋಗ್ಬಿಟ್ಟು ಬೆಳಗ್ಗೆಲೆ ಗುರು ಸುಮಾರು ಒಂದು 10 ಗಂಟೆ ಹೊತ್ತಿಗೆ ಹಿಂಗೆ ಆಗ್ಬಿಡ್ತು. ಏನಪ್ಪ ಅನ್ನೋದು ಲೋಡ್ ಮಾಡ್ಕೊಂಡು ಬೇರೆ ಪಾಯಿಂಟಿಗೆ ಹೋಗಿ ಬನ್ನಿ. ಇಲ್ಲಿ ಗುರು ಇನ್ನೊಂದು ಪಾಯಿಂಟಿಗೆ ಬಂದಿದ್ದೀವಿ. ಆಲ್ರೆಡಿ ಇದು ಹೊಡಿತಾ ಇದ್ದಾರೆ. ಮಾಲ್ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲೇ ಲೋಡ್ ಮಾಡ್ತಾರೆ. ಲೋಡ್ ಆಗುತ್ತೆ 100 ಹೇಮಾವತಿ ಒಳ್ಳೆ ಜಲಾಶಯ ಇದು. ಚಾನಲ್ ಹೋಗಿರೋದು ಎಲ್ಲಿಯಪ್ಪ ಅಂತಂದರೆ ಕಾರ್ಲೆ ಆ ರೂಟಲ್ಲಿ ಹೋಗಿರೋದು. ಇದು ನಮ್ಮ ಹೊಳೆಯರಸೀಪುರ ಗಂಟ್ಲು ಹೋಗೈತೆ. ಇದು ಎಲ್ಲಿ ಗಂಟ ಹೋಗೈತೆ ಅಂತ ನನಗೆ ಆಲ್ಮೋಸ್ಟ್ ಗೊತ್ತಿಲ್ಲ. ನಾನೇನು ನೋಡಿರೋ ಮಟ್ಟಿಗೆ ನಾನು ನಮ್ಮ ಹೊಳೆಯರಸೀಪುರ ದಾಟಿ ಮುಂದೆ ಹೋಗಿರೋ ಗಂಟ್ಲು ನೋಡಿದ್ದೀನಿ. ಚೆನ್ನಾಗೈತೆ ವೆದರ್ ಗುರು. ಹಳ್ಳಿ ಕಡೆ ಥರ ಚಾನಲ್ ಹೋದಾಗ ನೋಡೋಕ್ಕೆಲ್ಲ ಒಂಥರ ಖುಷಿ, ಏನೋ ಒಂಥರ ಫೀಲ್ ಆಗುತ್ತೆ. ಸುಳಿ ನೋಡಿದ್ರು ಯಾವ ಥರ ಎಳೆದಾಡ್ತೈತಿ. ಇಲ್ಲೆಲ್ಲ ಬಟ್ಟೆ ಒಗಿತಾರೆ. ನೋಡೋಕ್ಕೆ ಒಂಥರ ಭಯ ಆಗುತ್ತೆ ಒಂದು ಟೈಮ್. ಈಗ ಪೂರ್ತಿ ಅಲ್ಲಿ ಗಂಟೆ ಹೋಗುತ್ತೆ ನೀರು ಅನಿಸುತ್ತೆ. ಪೂರ್ತಿ ಅಲ್ಲಿ ಗಂಟು ಕಮ್ಮಿ ಆಗಿರೋದ್ರಿಂದ ಇಷ್ಟು ನೀರು ಕಾಣಿಸ್ತೈತೆ. ಏನು ಮಾಡಿಲ್ಲ ನೋಡಿ ಖುಷಿ ಆಯ್ತು. ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಬನ್ನಿ ಗಾಡಿ ಲೋಡ್ ಮಾಡ್ಕೊಂಡು ಬೇಗ ಹೊರಟು ಹೋಗೋಣ. ಗುರು ಪಾಯಿಂಟಿಗೆ ಬಂದಾಯಿತು. ಮಾಮೂಲಿ ಸುಗುಣಕ್ಕೆ ನಮ್ಮ ವಿಜಯಣ್ಣನ ಪಿಕಪ್ ಮಾಡ್ಕೊಂಡಿದ್ದೆ. ನಮ್ಮ ವಿಜಯಣ್ಣ ಒಳಗಡೆ ಐತೆ, ಫಿಲಮ್ ನೋಡ್ತೈತೆ. ಗಾಡಿ ಇವಾಗ ಬಂದು ಎಂಟ್ರಿ ಮಾಡ್ಸೀನಿ. ನಂದೇ ಫಸ್ಟ್ನೇ ಗಾಡಿ. ಬೆಳಿಗ್ಗೆ ಬೇಗ ಖಾಲಿ ಮಾಡಿಕೊಡ್ತಾರೆ. ಖಾಲಿ ಮಾಡ್ಕೊಂಡು ಹೊರಡಬೇಕು. ಮಳೆ ಬದೈತೆ ಅಂತ ಫುಲ್ ಇದಾಗ್ಬಿಟ್ಟಿದೆ, ಟೆನ್ಷನ್ ಆಗ್ಬಿಟ್ಟಿದೆ. ಡಿಸ್ಕು ಫುಲ್ ಹೀಟ್ ಆಗ್ಬಿಟ್ಟವೆ ಗಾಡಿವು. ನಾನ್ ಸ್ಟಾಪ್ ನಿಲ್ಲಿಸ್ದಂಗೆ ಹೊಡೆದುಕ ಬಂದ್ಬಿಟ್ಟೆ. ಒಂದು ಸ್ವಲ್ಪ ಬ್ರೇಕ್ ಅಪ್ಲೈ ಮಾಡ್ತೀವಲ್ಲ ರೋಡಲ್ಲಿ, ಹಂಗಾಗಿ ಡಿಸ್ಕು ಭಾರಿ ಇದಾಗ್ತವೆ. ನೋಡ್ಕೊಂಡು ನಿಧಾನಕ್ಕೆ ಓಡಿಸ್ಕೋರು. ಈ ಸರಿ ನಿಲ್ಲಿಸಿಲ್ಲ, ಎಲ್ಲ ನಿಲ್ಲಿಸ್ತಾನೆ ಬಂದಿರೋಕ್ಕೆ. ಒಂದ್ಸರಿ ಇದ್ರಲ್ಲಿ ಬರಸ್ ಅಂತ ನಿಲ್ಲಿಸಿದ್ದೆ ಅಷ್ಟೇ, ಇನ್ನೆಲ್ಲೂ ನಿಲ್ಲಿಸಿಲ್ಲ ಗಾಡಿನ. ಅಂತ ಯಾವ ಲೂಸ್ ಆಗಿಲ್ಲ. ಸದ್ಯಕ್ಕೆ ಬೆಳಿಗ್ಗೆಗೆ ಗಟರ್ಪಲ್ಲಿ ಬಿಚ್ಚಿಬಿಟ್ಟು ಬೆಳಿಗ್ಗೆ ಖಾಲಿ ಮಾಡೋಗಿ ಆರಾಮಾಗಿ ಮಲ್ಕೋಬೇಕು. ಆರಾಮಾಗಿ ಮಲ್ಕೊಳ್ಳಿ. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ಮಾರ್ನಿಂಗ್ ಹೇಳೋ ಟೈಮಲ್ಲಿ ಗುಡ್ ನೈಟ್ ಹೇಳ್ತಾವನಲ್ಲ ಅವ್ನು ಯಾರು ಅಂತ ಬೈಕೋಬೇಡಿ ಮನಸ್ಸಲ್ಲಿ. ಗುಡ್ ನೈಟ್ ಎಲ್ರಿಗೂ. ಇನ್ನೂ ಹೆಚ್ಚು ಕಡಿಮೆ ಈಗೆಲ್ಲ 7 ಗಂಟೆ ಹಾಕ್ಕೊಂಡೈತೆ ಟೈಮಿಂಗ್ಸು. ಗಾಡಿ ಒಳಗಡೆಗೆ ಹಾಕ್ಸ್ಕೊಂಡಿದ್ದಾರೆ. ಎಲ್ಲೇ ಪಾರ್ಕ್ ಮಾಡಿದ್ದೀವಿ. ಇದು ನೆನ್ನೆ ಆಲ್ಟ್ ಆಗಿರೋ ಗಾಡಿ. ಈ ಗಾಡಿ ಖಾಲಿ ಆಗಬೇಕು. ಮತ್ತು ಅಲ್ಲೊಂದು ಗಾಡಿ ಅರ್ಧ ಖಾಲಿ ಮಾಡಿ ನಿಲ್ಲಿಸಿದ್ರು. ಅದೊಂದು ಗಾಡಿ ಖಾಲಿ ಆಗಬೇಕು. ಖಾಲಿ ಆದ್ಮೇಲೆ ಗಾಡಿನ ನಮ್ಮ ಗಾಡಿ ಹಾಕೊಳ್ತಾರೆ. ಇವತ್ತು ನಮ್ಮದೇ ಸೀರಿಯಲ್ ಇರೋದು. ಇದೇನೋ ಪ್ರಾಬ್ಲಮ್ ಆಗಿದೆ ಅಂತ ವೇರ್ಬಿಟ್ಟು ಏನೋ ಕಮ್ಮಿ ಬರ್ತೈತೆ. ಹಂಗಾಗಿ ಗಾಡಿ ಹೆಂಗ್ಸವ್ರೆ. ನಿದ್ದೆ ಬರ್ತಾವೆ. ಈಗ ಜಸ್ಟ್ ಎದ್ದಿರೋದು ಗೊತ್ಕೋವೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಟರ್ಪಲ್ ಬಿಚ್ಚಬೇಕು. ಶಾಂಪಲ್ ಕೊಡೋಕ್ಕೆ ಇನ್ನೇನು ಬರ್ತಾರೆ. ಆಗ ಟರ್ಪಲ್ ಬಿಚ್ಚೋಣ. ನಮ್ಮ ಅಣ್ಣ ಎದಾಳ್ತಿಲ್ಲ. ಈಗ ನಾನು ಲೂಸ್ ಮಾಡ್ಕೊತೀನಿ. ನಮ್ಮ ಅಣ್ಣ ಅಷ್ಟು ಎದಾಳ್ತಾನೆ. ಬನ್ನಿ ಇಲ್ಲಿ ಗುರು. ಗಾಡಿ ಎಲ್ಲ ಅನ್ಲೋಡಿಂಗ್ ಪಾಯಿಂಟಿಗೆ ಬಿಟ್ಟಾಯ್ತು. ಇವಾಗ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಆಲ್ರೆಡಿ 2 ಅಟ್ಟಿ ಖಾಲಿ ಆಗಿದೆ. ನಮ್ಮದು ಖಾಲಿ ಆದಮೇಲೆ ಈ ಗಾಡಿ ಖಾಲಿ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಗಾಡಿ ಒಂದು ಐತೆ. ಬನ್ನಿ ಖಾಲಿ ಮಾಡ್ಕೊಂಡು ಇವಾಗ ತಿಂಡಿ ತಿನ್ಕೊಂಡು, ತಿಂಡಿ ತಂದಿದ್ದೀವಿ ಪಾರ್ಸಲ್ಲು, ತಿನ್ಕೊಂಡು ಹೊರಡಬೇಕು. ಅಣ್ಣಂದೇನೋ ಐಟಮ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹಂಗೆ ಹಾಕಿದ್ದಾರೆ ಸೈಡಿಗೆ. ನೋಡು ಎಷ್ಟೊತ್ತಾಗುತ್ತೆ ಅಂತ. ನಾನ್ ಬಿಟ್ಟಿರ್ಬೋದು ಎದ್ರಲ್ಲಿ. ಒಂದೊಂದ್ರಲ್ಲಿ ಅವಣ್ಣ ತಿಂಡಿಯಾ ಅವ್ರಲ್ಲಿ ಮಡಿಕೊಂಡು ಆಮೇಲೆ ಮಾಡ್ತೀನಿ ಅಂದ್ರು. ಅವಣ್ಣನ ಇಲ್ಲೇ ಬಾ ಅನ್ನೋದಲ್ವೇನಣ್ಣ ಅಂದೆ. ಹಾಂ ಅವರೇ ಫೋನ್ ಮಾಡಿದ್ರು, ಮಾಡಿ ಬನ್ನಿ ಬರೋಣ, ಫೋನ್ ಮಾಡೋಣ, ತಿನ್ನೋಣ.
ಫೈನಲಿ ಇವರು ಗೊಬ್ಬರದ ಲೋಡ್ ಸಿಕ್ತು. ಮಾಲೆಲ್ಲ ಐಟಮ್ನ ಖಾಲಿ ಮಾಡ್ಕೊಂಡು ಅಲ್ಲಿಂದ ಬಂದಮೇಲೆ ಸುಮಾರು 5 ಗಂಟೆ ಆಯಿತು. ನಮ್ಮ ಗುರಣ ಲೋಡಿಂಗ್ ಹೇಳಿತ್ತು. ಐಟಾಗಿ ಬಿಚ್ಚಾಕಿ ಎಷ್ಟು ತೊಂದರೆ ಆಯಿತು ಅಂತಂದರೆ ಸಿಕ್ಕಾಬಿಟ್ಟೆ ರಿಸ್ಕ್ ಆಗಿಬಿಡ್ತು ಬ್ರೋ. ಬಿಚ್ಚೋ ಹೊತ್ತಿಗೆ 1.5 ಅವರ್ ತಗೊಂಡಿದ್ದೀನಿ. ಎಷ್ಟೆಷ್ಟಿಲ್ಲ ಅಂದ್ರೆ ಒಂದು 4 ಬೋಲ್ಟ್ ಆ ಕಡೆ ಒಂದು 4 ಬೋಲ್ಟ್ ಬಿಚ್ಚಾಕೆ ಸಿಕ್ಕಾಬಿಟ್ಟೆ ಟೈಮ್ ಆಯಿತು. ಅಂದರೆ ಏನೂ ಮಾಡೋಂಗಿಲ್ಲ. ಗೊಬ್ಬರದ ಲೋಡಲ್ಲಿ ಓಪನ್ ಮಾಡಬೇಕು. ಆಮೇಲೆ ತೊಟ್ಟಿ ಓಪನ್ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೆ ಓಪನ್ ಮಾಡಲೇಬೇಕಿತ್ತು. ನಾನು ಓಪನ್ ಮಾಡಿ ಇಲ್ಲಿ ಬೋಲ್ಟ್ ಸಿಸ್ಟಮ್ ಮಾಡಿಸಿದ್ದಾರೆ. ಇದನ್ನು ಹಂಗೆ ಸಿಂಪಲಾಗಿ ಟೈಟ್ ಮಾಡಿ ಬಿಗ್ಗಿಯಾಗೆ, ಆದರೆ ಫುಲ್ ಟೈಟ್ ಇದೆ, ಏನು ಟೆನ್ಷನ್ ಇಲ್ಲ. ಫ್ರಂಟ್ ಒಂದು ಬ್ಯಾಕ್ ಒಂದು. ಇವಾಗ ಆಲ್ಮೋಸ್ಟ್ ಎಲ್ಲ ಅರ್ಧ ಲೋಡ್ ಆಗೈತೆ ಗಾಡಿ. ಇನ್ನು ಅರ್ಧ ಲೋಡ್ ಆದರೆ ಸೀದಾ ಹೋಗೋದು. ಎಲ್ಲಿಗಪ್ಪ ಲೋಡು ಅಂತಂದರೆ ಇದು ಸಕಲೇಶ್ಪುರಕ್ಕೆ. ಇವಾಗ ಹಾಸನಿಗೆ ಹೋಗಿ ಆಲ್ಟಾಗಿ ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು ಬಿಡಬೇಕು. ನಮ್ಮ ಗುರುಣಂಗೆ ಗಾಡಿನೂ ಬಾಳೆಪೇಟೆಗೆ ಲೋಡ್ ಐತೆ. ನಂದು ಸಕಲೇಶ್ಪುರ ಇಲ್ಲ ಅಂತಾರೆ, ಬಾಳೆಪೇಟೆ ಅಂತ ಹೇಳಿದ್ದಾರೆ. ನೋಡೋಣ ಇಲ್ಲಿ ಎಷ್ಟೊತ್ತಿಗೆ ಲೋಡ್ ಆಗುತ್ತೆ, ಲೋಡ್ ಮಾಡ್ಕೊಂಬಿಡೋಣ ಬನ್ನಿ. ಫೈನಲಿ ಗಾಡಿ ಲೋಡ್ ಆಗಿದೆ. ಇವಾಗ ಪೂರ್ತಿ ಲೋಡ್ ಮಾಡ್ಕೊಂಡು ಐತೆ. ಇವಾಗ ಇಲ್ಲಿಂದ ಹೊರಡಬೇಕು. ಎಲ್ಲರೂ ಲೇಬರೆಲ್ಲ ಇದ್ರಲ್ಲಿ ಬಿಟ್ಬಿಟ್ಟು ಇನ್ವಾಲ್ದಲ್ಲಿ ಬಿಟ್ಬಿಟ್ಟು ನಾನು ಹೊರಡಬೇಕು. ಎಷ್ಟೊತ್ತಾಗುತ್ತೆ ನೋಡೋಣ. ಇನ್ನೇನು 3 ಬಂಡ್ಲೆ ಹಾಕಿರೋ ಫುಲ್ ಫಿನಿಶಿಂಗ್ ಆಯ್ತು. ಏನು ಟಾರ್ಪಲ್ ಹಾಕೋಂಗಿಲ್ಲ ಇದಕ್ಕೆ. ಸೊ ನಾವು ಹೊರಟು ಬಿಡೋದೇ. ಇನ್ನು ಈ ಐಟಾಗಿ ಬಿಚ್ಚಿರೋದಕ್ಕೆ ಗಾಡಿ ಒಂಥರ ಡಿಫ್ರೆಂಟಾಗಿ ಕಾಣ್ತೈತಿ. ಇವತ್ತು ಏನೂ ಮಾಡೋಂಗಿಲ್ಲ. ಹೊರಡೋಣ. ಬೆಳಿಗ್ಗೆ 5 ಗಂಟೆಗೆ ಬರಬೇಕಂತ ಲೇಬರಿಗೆ ಫೋನ್ ಮಾಡಿದರೆ ಅವರು ಅಣ್ಣ 5 ಗಂಟೆಗೆ ಬಾ ಅಂತ ಹೇಳೋರೆ. ಬಾಳೆಪೇಟೆಗೆ ಹೋಗಬೇಕು. ಮನೆಗೆ ಹೋಗೋಣ ಬನ್ನಿ. ಮೈಸೂರಿಂದ ಲೋಡ್ ಮಾಡ್ಕೊ ಬಂದೆ. ಇದು ನಮ್ಮದು ದೊಡ್ಡಹಳ್ಳಿ. ಇದನ್ನು ಬಾರೆ ಸಂತೆ ಅಂತಾರೆ. ಊರೇ ನಮಗೆ ನಮ್ಮ ಬೋರಣ್ಣನೇ ಅನ್ನದಾತರು. ನೈಟ್ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಯಾವಾಗಲೂ ಅಡುಗೆ ಮಾಡಿಕೊಡ್ತಾರೆ ಪ್ರತಿದಿನ. ಯಾವತ್ತೂ ಮಿಸ್ ಮಾಡಲು ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು. ಚೆನ್ನಾಗಿ ಒಬ್ಬ ಲೇಬರ್ ಬರ್ತೀನಿ ಅಂತ ಅಂದರು. ಅವರು ಇಬ್ಬರು ಲೇಬರ್ನ ಕರ್ಕೊಂಡು ಒಬ್ಬರನ್ನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಒಂದು ಹಿಂದಕ್ಕೆ ಕಾಮಸಂದ್ರ ಅಂತ ಬರುತ್ತೆ, ಅಲ್ಲಿ ಡ್ರಾಪ್ ಮಾಡಿದ್ದು ಬಂದೆ. ಲೇಬರ್ ಅದು ಅಂದ್ಬಿಟ್ಟು ಫೈನಲಿ ಮನೆ ಹತ್ರ ಬಂದಾಯಿತು. ಹನುಮಂತಪುರಕ್ಕೆ ಬಂದು ಗಾಡಿನ ಇಲ್ಲೇ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹೋಗಿ ಮನೇಲಿ ಮಲ್ಕೊಂಡು ಬೆಳಿಗ್ಗೆ ಒಂದು 3 ಗಂಟೆ ಹತ್ರ ಎದ್ಬಿಟ್ಟು ಹೊರಟ್ರೆ ಬೇಗ ಹೋಗ್ಬೋದು ಅಂತ ಗಾಡಿನ ಇಲ್ಲೇ ತಂದು ಹಾಕಿದ್ದೀನಿ. ಫುಲ್ಲು ನೀರು ಇಳಿದೈತೆ ಬ್ರೋ. ಗಾಡಿ ತೊಳಸ್ಬೇಕು. ಬೆಳಿಗ್ಗೆ ಒಂದು ಫುಲ್ ಗಲೀಜಾಗುತ್ತೆ. ಏನು ಮಾಡೋಂಗಿಲ್ಲ. ಗೊಬ್ಬರದ ಲೋಡಲ್ಲಿ ಇದೇ ಥರ ಆಗ್ತಾಯಿರ್ತವೆ. ಅಡ್ಜಸ್ಟ್ ಮಾಡ್ಕೋಬೇಕು. ಬೆಳಿಗ್ಗೆ ಒಂದು 3 ಗಂಟೆ ಹತ್ರ ಎದ್ದು ಬಂದು ಹೋಗೋಣ ಬನ್ನಿ. ಎಲ್ರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್. ಫೈನಲಿ 4 ಗಂಟೆ 3 ಗಂಟೆಗೆ ಎದ್ದೋಗೋಣ ಅಂದ್ಕೊಂಡೆ, ಆಗಲಿಲ್ಲ. ನಿದ್ದೆ ಕಟ್ಬಿಟ್ಟಿದ್ನಲ್ಲ, ಹಂಗಾಗಿ 4 ಗಂಟೆಗೆ ಎದ್ದಿದ್ದೀನಿ. ಇವಾಗ ಹೊರಡಬೇಕು. ಫುಲ್ಲು ಸೋರ್ಬಿಟ್ಟೈತೆ. ಮನೆಯವ್ರು ಏನು ಅನ್ಕೊಳ್ತಾರ ಗೊತ್ತಿಲ್ಲ. ಪಟ್ಟಂತ ಗಾಡಿ ತಗೊಂಡೋಗಿ ಎಸ್ಕೇಪ್ ಆಗ್ಬಿಡ್ಬೇಕು ಗೊತ್ತಿಲ್ಲದಂಗೆ. ಬನ್ನಿ ಹೋಗೋಣ. ಅಲ್ಲೇ 4 ಗಂಟೆಗೆ ಹೋಗಿ ಟೈಮ್ 4:30 ಯಾಕೆ ಬಂದೈತಿ. ನಾಷ್ಟ ಪಡ್ಕೊಂಡು ಹೋಗಿ ಅಣ್ಣಂಗೆ ಫೋನ್ ಮಾಡಿ ಕರೆಸ್ಬೇಕು. ಫೈನಲಿ ಸಕಲೇಶ್ಪುರ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿ ಟೀ ಕುಡ್ಕೊಬಂದು ಬಾಳೆಪೇಟೆ ಲೇಬರ್ ಪಿಕ್ ಮಾಡಿದ್ದು. ಈ ಪಾಲ್ಟಿ ಬೇರೆ ಫೋನ್ ಹೋಗ್ತಾಯಿಲ್ಲ. ಫೋನ್ ಅವ್ರು ಎತ್ತಿದ ಮೇಲೆ ಅಲ್ಲಿ ಹೋಗಬೇಕು. ಇಲ್ಲೇ ಟೀ ಅಂಗಡಿಗೆ ಹಾಕಿದ್ದೀವಿ. ಮಾಮೂಲಿ ಇವಾಗ ಹೊಸ್ದಾಗಿ ಫ್ಲೇವರ್ ಆಗಿದೆ. ಅದ್ರ ಮೇಲೆ ಹೋದರೆ ಸೀದಾ ಡೈರೆಕ್ಟ್ ಎಲ್ಲಿ ಹೋಗ್ತಾನೆ ಅದು ಆ ಫ್ಲೇವರು ಧರ್ಮಸ್ಥಳ. ಮಾಮೂಲಿ ಅಲ್ಲಿಗೆ ಜಾಯ್ನ್ ಆಗುತ್ತಲ್ಲ. ಹಳೆ ರೋಡ್ ಹೋಗಿ ಅಲ್ಲಿಗೆ ಜಾಯ್ನ್ ಆಗುತ್ತಲ್ಲ. ಇದು ಮಾಮೂಲಿ ಹಳೆ ರೋಡು. ಒಂದು ಮೇಲ್ಗಡೆ ಹೋದ್ರೆ ಫ್ಲೇವರ್ ಸೀದಾ ಅಲ್ಲಿ ಹೊಸ ರೋಡ್ ಮಾಡೋದು ಈಗ. ಹಂಗಾಗಿ ನಾವು 100% ತಗೊಂಡು ಬಂದಿದ್ದೀವಿ. ಇನ್ನೂ ಹೋಗ್ಬೇಕು. ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬನ್ನಿ ಪಾಯಿಂಟಿಗೆ ಹೋಗೋಣ. ಹೇಳ್ಗುರು, ನಮ್ಮ ಕಾರ್ಗೋ ಕಡೆಗೆ ಬಂದ್ಬಿಟ್ರೆ ಸಕಲೇಶ್ಪುರ ಕಡೆಗೆ ವೆದರ್ ನೋಡ್ಗುರು ಏನು ಸಗದಾಗಿ ಕಾಣ್ತೈತೆ. ವೆದರ್ ಮಾತ್ರ ಏನೋ ಒಂಥರ ಸೂಪರಾಗಿ ಕಾಣ್ತೈತಲ್ವ. ಈ ಒಂಥರ ಫೀಲು. ಇನ್ನೂ ಹಸಿರಿದ್ಬಿಟ್ರೆ ಮಾತ್ರ ಇದು ಏನೋ ಒಂಥರ ಇದು ಮಗ್ಗೆ ಕಡೆಗೆ ಹೋಗ್ತಾರೆ. ರಾಯರ್ ಕೊಪ್ಪಳು ಮಗ್ಗೆ ಕಡೆಗೆ ಮಗ್ಗೆ ರೋಡಂಗೆ ಕಾಣ್ತಿರೋದು. ಇದು ಸಗದಾಗಿ ಕಾಣ್ತೈತೆ ಒಳ್ಳೆಯ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಐತೆ ಗುರು. ಮಾತ್ರ ಏನು ಹೆವಿ ಚಳಿ. ಇಲ್ಲೇ ಬಿಡ್ಸು. ಪಾಲ್ಟಿಗೆ ಫೋನ್ ಮಾಡಿದ್ರೆ ಏನು ಹೇಳ್ತಾನೆ, ಇಲ್ಲಿ ಮುಂದೆ ಒಂದು ಬಿಡ್ ಸಿಗುತ್ತೆ, ಆ ಬಿಡ್ಜ್ ಹತ್ರ ಹೋಗೋ, ಅಲ್ಲೈತೆ ಮನೆ ಐತೆ ಲೆಫ್ಟ್ ಸೈಡಿಗೆ ಅಂತಾನೆ. ಇಲ್ಲಿ ನಮಗೆ ಅಡ್ರೆಸ್ ಗೊತ್ತಿಲ್ಲ, ಏನಿಲ್ಲ. ಬರ್ತೀವಿ. ಏನೋ ನಮ್ಮ ಮನೆ ಬರೋ ಸರಿಯಿಲ್ಲ. ಅವನು ಹೇಳ್ತಾನೆ ಬರಲೇಬೇಕು. ಫುಲ್ಲು ಕೊರೆ ಬಿದ್ದುಬಿಟ್ಟೈತೆ ಗುರು. ಇದೇ ಬಿಡ್ಜ್ ಇರಬೇಕು. ಅವ್ನು ಹೇಳಿದ್ದು ಇದೇ ಫಸ್ಟ್ನೇ ಬಿಡ್ಜೆ. ಬಿಡ್ಜ್ ಹತ್ರನೇ ಮನೆ ಅಂತ ಅಂದಿದ್ದು. ಇದೇ ಮನೆ, ಇದೇ ತೋಟ. ಲೆಫ್ಟಿಗೆ ಆದಂಗೆ ಇದೇ ತೋಟ ಅನ್ನಪ್ಪ. ಇದೆಯಾ? ಹಾಂ, ಬಿಡ್ಜ್ ಹತ್ರ ಲೆಫ್ಟ್ ಸೈಡಿಗೆ ಮನೆ ಅಂತ ಹೇಳಿದ್ದು.
ನೋಡಿ ಅಲ್ಲಿ ವಿಚಾರಿಸಿ. ಇಲ್ಲಿ ಗುರು ಪಾಯಿಂಟ್ ಹತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಫಿ ಬೀಜ ಎಲ್ಲ ಸೈಡ್ ಮಾಡ್ತಾಯಿದ್ದಾರೆ. ಇದೇ ಮನೆ, ಇದೇ ತೋಟಕ್ಕೆ ಗಾಡಿ ಖಾಲಿ ಆಗಬೇಕು. ಇದೇ ಬ್ರಿಡ್ಜ್ ಹೇಳಿದವ್ರು ನಮಗೆ ಅವರು. ಗಾಡಿ ಇಲ್ಲೇ ಹಾಕಿದ್ದೀನಿ ಸೈಡ್ಗೆ. ಇವಾಗ ಒಂದು ಸ್ವಲ್ಪ ಸೂರ್ಯ ಇದಾಗೋದ್ರಿಂದ ಒಂದು ಸ್ವಲ್ಪ ಚಳಿ ಕಮ್ಮಿ ಆಯ್ತು ಇಲ್ಲಿ. ಇಲ್ಲಿ ಪೂರ್ತಿ ಇಲ್ಲಿ ಏನಪ್ಪ ಅಂತಂದರೆ ಕಾಫಿ ಬೀಜ ಒಂದು ಸ್ವಲ್ಪ ಸೈಡ್ ಮಾಡಿಬಿಟ್ಟು ಆಟ ತೆಗೆದು ಡ್ರಮ್ ತೆಗೆದ್ರೆ ಪೂರ್ತಿ ಒಳಗಡೆಗೆ ರಿವರ್ಸೇ ಹೋಗ್ಬೇಕು ಗಾಡಿ. ಆದರೂ ಒಂಥರ ಭಯಂಕರ ಚಳಿ ಆಯ್ತೈತೆ, ಸಿಕ್ಕಾಪಟ್ಟೆ ಚಳಿ. ನಾವು ಇರೋ ಬರೋ ಟವಲ್ಗೆ ಕಟ್ಟಿಗೆ ಹೊಟ್ಟಿದ್ದೆ. ಟವಲ್ಗೆ ಒಳ್ಳೆ ಟೊಪ್ಪೆ ಹಾಕೊಂಡ್ರೆ ಇದಾಗಲ್ಲ ಅಂದ್ಬಿಟ್ಟು ಇದು ಹಾಕೊಂಡಿದ್ವಿ. ಹಂಗೆ ಟವಲ್ ಸುತ್ಕೊಂಡು ನಮ್ಮ ಹಳ್ಳಿ ಸ್ಟೈಲ್. ಇದರಲ್ಲಿ ಜಮ್ಮುಗೆ ಹೋದಾಗ ಚಳಿ ಆಗುತ್ತಲ್ಲ, ಆ ರೇಂಜಿಗೆ ಚಳಿ ಆಗ್ತೈತಿ. ಇಲ್ಲಿ ಇರೋಕ್ಕಾಯ್ತಲ್ಲ, ಇನ್ನು ಒಣಗಿಲ್ಲ. ಎಷ್ಟೊತ್ತೆ ಒಂದು 9-10 ಗಂಟೆ ಹೋಗಿ ಗಾಡಿ ಖಾಲಿ ಆಯ್ತು. ಖಾಲಿ ಮಾಡ್ಕೊಂಡು ಹೋಗಮ್ಮ ಬಿಡ್ತಾಯಿದ್ದೀರಾ. ಅಲ್ಲಿ ಗೇಟ್ ಕಂತ ಗ್ರೀನ್ ಕಲರ್ ಇಟ್ಕೊಂತ ಇದೆಯಲ್ಲ, ಮಿಸ್ ಅಲ್ಲಿಂದ ಹೊಡೆದಿರೋದು ರಿವರ್ಸ್. ಹೆಚ್ಚು ನೋಡಿ, ಹೆಚ್ಚು ಕಡೆ 1 ಕಿಲೋಮೀಟ್ರನ್ನೇ ರಿವರ್ಸ್ ಬಂದಿದ್ದೀನಿ ಕಾಫಿ ಎಸ್ಟೇಟ್ ಒಳಗಡೆಗೆ. ನಾನು ಹೊಡೆಯೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಇದು ಏನಪ್ಪ ಅಂತಾರೆ ಒಂದು ಸ್ವಲ್ಪ ನೆಸಲ ಪಸಿ ಐತೆ, ಇರೋ ಕಾರಣಕ್ಕೆ ಹೊಡೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡೋಣ, ಟ್ರೈ ಮಾಡೋಣ ಒಂದು ಸರಿ ಅಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ಹಿಂದಗಡೆ ಇಬ್ಬರು ನೋಡ್ಕೊಂಡಿದ್ದಕ್ಕೆ ರಿವರ್ಸ್ ಆರಾಮಾಗಿ ಬಂದಿದ್ದೀವಿ. ಏನು ಹೇಳಿದ್ರು ಕಾಫಿ ಎಸ್ಟೇಟ್ ಹಾಂ, ಏನು ಸೈಕ ಕಾಣ್ತೈತೆ ವೆದರ್ ಮಾತ್ರ. ಇನ್ನೆಲ್ಲ ಏನು ರೈಟ್ ಇವತ್ತಿನ ರೈಟ್ ಎಷ್ಟು ಗೊತ್ತಾ? ಕ್ವಿಂಟಲ್ 24,000 ರೂಪಾಯಿ ಕಾಫಿ. ಬೆಳೆದಾನೆ ಅದೃಷ್ಟವಂತ, ಇದು ಜಮೀನು ಇಟ್ಟನೇ ಅದೃಷ್ಟವಂತ ಈ ಕಡೆ ಎಲ್ಲ. ನೋಡಿ ಯಾವ ಥರ ಇದೆ. ಏನೋ ಒಂಥರ ಫೀಲು, ಏನು ಸಖತ್ತಾಗಿ ಫೀಲ್ ಆಗ್ತಾಯಿದೆ ಅಂತ ಅಂದರೆ ಫುಲ್ಲು ಮಸ್ತಾಗಿ ಫೀಲ್ ಆಗ್ತೈತೆ. ಹಂಗೆ ಏನೋ ಒಂಥರ ಖುಷಿ. ಕಾಫಿ ಎಸ್ಟೇಟ್ ಒಳಗೆ ನಾವು ಈ ಥರ ಬಂದು ನಾನು ಲಾರಿ ಖಾಲಿ ಮಾಡ್ತಾಯಿದ್ದೀನಿ. ನಾನು ಕ್ಯಾಂಟ್ರಲ್ಲಿ ಖಾಲಿ ಮಾಡಿದ್ದೆ. ನಾನು ಲಾರಿಲಿ ಫಸ್ಟ್ ಟೈಮ್ ಈ ಥರ ಖಾಲಿ ಮಾಡ್ತಿರೋದು. ಕ್ಯಾಂಟ್ರಲ್ಲಿ ಖಾಲಿ ಮಾಡ್ಕೊಂಡು ಹೋಗಿದ್ದೆ. ಆವಾಗ ಏನು ಹಿಂಗೇನು ವೀಡಿಯೋ ಅದೇ ಥರ ಏನಿಲ್ಲ, ಬರೀ ಸ್ಟೇಟಸ್ ಆಗೋದಿತ್ತಿತ್ತು. ನಿಮಗೆ ತೋರಿಸ್ಬೇಕು ಅನ್ನೋದೊಂದು ನೋಡಿ ಯಾವ ಥರ ಇದೆ ನಮ್ಮ ಮಲೆನಾಡು ವೆದರ್ ಹೆಂಗಿದೆ ಅಂತ. ಇನ್ನೂ ಚಳಿ ಕಮ್ಮಿ ಆಗಿಲ್ವಲ್ಲ ಅಂತ ಸುಮಾರು 8 ಗಂಟೆ ಆಗಿ ಬಂದೈತೆ, ಇನ್ನೂ ಚಳಿ ಕಮ್ಮಿ ಆಗಿಲ್ಲ. ಇಲ್ಲಿ ಹೊಳೆ ಇಲ್ಲಿ ಹತ್ರದಲ್ಲಿರೋ ಕಾರಣಕ್ಕೆ ಇದಾಗಿಲ್ಲ. ಮಾತ್ರ ಸೂಪರಾಗಿ ಮಾಡಿದ್ದಾರೆ ತೋಟನ. ಅವರು ಹಳ್ಳಿಯಿಂದಂತೆ ಮಾವ ನೋಡ್ಕೊಂತ ಇರೋದಿಲ್ಲಿ. ಕಾಫಿ ಕುಯ್ಯೋ ಟೈಮಿಗೆ ಮಾತ್ರ ಬರ್ತಾರಂತೆ. ಇಲ್ಲಿಂದ ಮತ್ತೆ ಹೋಗ್ತೀವಪ್ಪ ಅಂತ ಅಂದರು. ಆದರೂ ಪರವಾಗಿಲ್ಲ, ಏನೇನು ಅವ್ರದ್ದು ಹೇಳಿದರು ಕೇಳೋ ಹೊತ್ತಿಗೆ ಎಲ್ಲ ಒಂದು ಸರಿ ನೋಡ್ಕೊಬಿಡಿ. ಕಾಫಿ ಹಣ್ಣು ಏನು ಸಕ್ಕದಾಗಿ ಬಂದ್ಬಿಟ್ಟೈತೆ. ಇನ್ನೂ ಚೆನ್ನಾಗಿ ಬರುತ್ತೆ. ಇದೊಂದು ಸ್ವಲ್ಪ ಕಮ್ಮಿ ಬಿದ್ದಿದೆ ಅನ್ಕೋತೀನಿ ನನ್ನ ಪ್ರಕಾರ. ಕೆಲವರಲ್ಲಿ ದಪ್ಪ ಕಾಯಿ ಬಂದಿದೆ. ಎಲ್ಲ ಹಣ್ಣಾಗಿರೋದು ಮಾತ್ರ ಕುಯ್ಯೋದು, ಕಾಯಿ ಅಂಥದ್ದು ಕುಯ್ಯಲ್ಲ. ಹಣ್ಣಾಗಿರೋದು ಕೂದಿ ಒಣಗಿಸಿ ಇದು ಮಾಡಿ. ಅಯ್ಯೋ, ಅವ್ರಿಗೂ ಸಿಕ್ಕಾಪಟ್ಟೆ ರಿಸ್ಕ್ ಐತೆ ಇದರಲ್ಲಿ. ಎಷ್ಟು ಆದಾಯ ಐತೆ ಅಷ್ಟೇ ರಿಸ್ಕು ಐತೆ ಇದರಲ್ಲಿ. ಹಂಗಾಗಿ ಬನ್ನಿ, ಖಾಲಿ ಮಾಡ್ತವ್ರೆ ಭಯ್ಯ. ಖಾಲಿ ಮಾಡ್ಕೊಂಡು ಹೋಗೋಣ ಸ್ಟಾರ್ಟ್ ಮಾಡಿದ್ದಾರೆ. ಒಂದೇ ಹುಲಿ ನಮ್ಮದು ಗಾಡಿ ಖಾಲಿ ಮಾಡೋದು. ಇದ್ರ ಹೆಸರೇ JCP. ಹುಡಿ ಐತಲ್ಲ ಗೊಬ್ಬರ. ಹಾಂ, ಅದು ಮಿಕ್ಸಲ್ಲಿ ಹಾಕಿದ್ರೆ 3-4 ಗುಡ್ಡೆಯ. ಫೈನಲಿ ಗುರು ಗಾಡಿ ಎಲ್ಲ ತೊಡಸ್ಕೊಬಂದು ಅಲ್ಲೇ ನಿಲ್ಲಿಸ್ತೆ. ಎಲ್ಲ ಗಾಡಿಯೆಲ್ಲ ಖಾಲಿ ಮಾಡ್ಕೊಬಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೇದು ಮಾಡಲಿ. ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.